ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೂಡ ತುಂಬ ದಿನ ಆಯಿತು ಏನು ವಿಡಿಯೋ ಹಾಕಿ. ಹಾಗಾಗಿ ಇವತ್ತು 4:15ಗೆ ಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡೋಣ ಅಂತ. ಇವತ್ತು ಬರೀ ಗಾಳಿ ಬೀಸ್ತಾ ಇದೆ, ಮೋಡ ಇತ್ತು. ಈಗಷ್ಟೇ ಸಂಜೆ ಆಗಿದೆ, ಮಳೆ ಬರೋ ಹಾಗೆ ಈಗ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಎಲ್ಲ ಮೋಡ ಆಗ್ತಾಯಿದೆ. ಸದ್ಯಕ್ಕೆ ಇವತ್ತು ಮಳೆ ಬರದೇ ಇದ್ದರೆ ನಾನೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಮೇಲೆ ಟೆರೆಸ್ ಮೇಲೆ ಬಂದು ಕ್ಲೀನ್ ಎಲ್ಲ ಮಾಡಿ ತುಂಬ ದಿನ ಆಗಿತ್ತು. ಹಾಗಾಗಿ ನೋಡ್ತಾ ಇರ್ಬೋದು, ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಏನದು ಶಿಜಿ ಕಾಲ ಏನೋ ತಿನ್ಬಿಟ್ಟಿಯಾ, ಗಲೀಜಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಂತ. ಆಮೇಲೆ ಕೆಲವೊಂದು ಇಟ್ಟಿಗೆ ಬದಲಾಗಿ ನಾನು ಪೇಂಟು ಬಾಕ್ಸು ಆ ಥರದ್ದು ಅಲ್ಲಿ ಪಾಟ್ ಇಟ್ಟಿದ್ದೀನಲ್ಲ, ಆ ಥರದಕ್ಕೆ ಸಪೋರ್ಟಿಗೆ ಅಂತ ಕೊಟ್ಟಿದ್ದೆ. ಅದು ಕೂಡ ಎಲ್ಲ ಬಿಸಿಲಲ್ಲಿ ಒಣಗೋಗಿತ್ತು. ಹಾಗಾಗಿ ಅದನ್ನು ತೆಗೆದು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ. ನಮ್ಮ ಮನೆಯವರು ಲೇಬರ್ಸ್ ಕರ್ಕೊಂಡು ಯಾರನ್ನಾದ್ರೂ ಒಬ್ಬರನ್ನ ಲೇಡಿ ಕರ್ಕೊಂಡು ಮಾಡು ಮೇಲೆ ಹುಷಾರು ಅಂತ ಹೇಳಿದ್ರು. ನಾನು ಬೇಡ, ನನಗೆ ನಾನೇ ಮಾಡಿಕೊಂಡ್ರೆ ನನಗೆ ಒಂಥರ ಸಮಾಧಾನ ಆಗುತ್ತೆ, ನಾನೇ ಮಾಡ್ತೀನಿ ಅಂತ ಹೇಳಿ ಇವತ್ತು 4:15ಗೆ ಬಂದು, ಸಂಜೆ 4:15, ಬೆಳಗ್ಗೆ 4:15 ಅಲ್ಲ, ಬಂದು ಎಲ್ಲ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದೊಂದು ಲೈನು, ಹಾಗೆ ನೆಕ್ಸ್ಟ್ ಇದೊಂದು ಲೈನು ಮಾಡಿದ್ದಕ್ಕೆ ಇಷ್ಟು ಗಲೀಜು ಬಂದಿದೆ. ನೋಡ್ತಾ ಇರ್ಬೋದು. ಇದನ್ನೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಸೋ ಅಷ್ಟರಲ್ಲಿ ನನಗಂತೂ ಸೊಂಟನೇ ನೋವು ಬಂದುಬಿಟ್ಟಿದೆ. ಈಗ ಅನಿಸುತ್ತೆ ಲೇಬರ್ಸ್ ಕರ್ಕೋಬೇಕಿತ್ತು ಅಂತ. ಆದರೂ ನಮಗೆ ಒಂಥರ ನಾವೇ ಕ್ಲೀನ್ ಮಾಡಿದ್ರೆ ನಮಗೆ ಒಂಥರ ಖುಷಿ ಇರುತ್ತೆ. ನಮಗೆ ಎಲ್ಲಿ ಪಾಟ್ ಎಲ್ಲಿಡಬೇಕು, ಯಾವ ಗಿಡ ಚೇಂಜ್ ಮಾಡಬೇಕು ಅಂತ ಕೆಲವೊಂದನ್ನ ಈ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಗಿಡಗಳು ಒಣಗೋಗಿರೋದ್ರಿಂದ ಸುಮಾರು ಪಾಟ್ಗಳನ್ನ ನಾನು ಇಲ್ಲಿ ಖಾಲಿ ಬಿಟ್ಟಿರೋದನ್ನು ಇಟ್ಟಿದ್ದೀನಿ. ಸದ್ಯಕ್ಕೆ ನಿನ್ನೆ ನಾನು ನರ್ಸರಿಗೆ ಹೋಗೋಣ ಅಂದ್ಕೊಂಡೆ. ನಾವು ಹೋಗಿದ್ದು ಒಂದು ರೂಟು, ಬಂದಿದ್ದು ಒಂದು ರೂಟ್ ಆಯಿತು. ಮೈಸೂರಿಗೆ ಹೋಗ್ಬೇಕಿದ್ರೆ ಈ ಕಡೆಯಿಂದ ಹೋಗ್ಬೇಕಿದ್ರೆ ಬನ್ನೂರು ಕಡೆಯಿಂದ ಹೋದ್ವಿ. ಅಲ್ಲಿ ಮೈಸೂರು ಹತ್ರ ಒಂದು ನರ್ಸರಿ ಇತ್ತು, ನೋಡ್ಕೊಂಡು ಹೋದೆ. ಇಲ್ಲಿ ದಾಸವಾಳ ಗಿಡಗಳು ತೊಗೊಂಡೋಗೋಣ. ಯಾವ ಕಲರ್ ಇರುತ್ತೋ ಗೊತ್ತಿಲ್ಲ, ಎಲ್ಲ ಕಲರ್ಸು ಯಾವ ಕಲರ್ಸ್ ಇರುತ್ತೋ ಆ ಕಲರ್ಸ್ ತೊಗೊಂಡ್ಬಿಡ್ತೀನಿ. ನನ್ನ ಹತ್ರ ಇದ್ದರೂ ಪರವಾಗಿಲ್ಲ, ಯಾಕೆ ಅಂದರೆ ನನ್ನ ಹತ್ರ ಪಾಟ್ ಖಾಲಿ ಆಗಿಬಿಟ್ಟಿದೆ, ಒಣಗೋಗ್ಬಿಟ್ಟಿದೆ ಅಂತ ಹೇಳಿದೆ. ನಮ್ಮ ಮನೆಯವರು ಅದೇನಕ್ಕೆ ಹಂಗೆ ಮಾಡ್ತೀಯಾ, ಇಲ್ಲೇ ಇರೋ ಕಲರ್ ತೊಗೋ ಅಂತಂದರು. ನೋಡೋಣ, ಈ ನರ್ಸರಿಲಿ ಇದ್ದರೆ ತೊಗೊಳ್ಳೋಣ, ಇಲ್ಲಾಂದರೆ ಬೇಡ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋದ್ವಿ. ಆ ಕಡೆಯಿಂದ ಬರಬೇಕಿದ್ರೆ ಹೈವೇಲಿ ಬಂದುಬಿಟ್ವಿ, ಮಂಡ್ಯ ಆ ಕಡೆಯಿಂದ. ಹಾಗಾಗಿ ಗಿಡಗಳನ್ನ ತೊಗೊಳಕ್ಕಾಗಲಿಲ್ಲ. ಇವತ್ತು ಕೇಳಿದೆ ನರ್ಸರಿಗೆ ಕರ್ಕೊಂಡು ಹೋಗಿ ಅಂತ. ಅದಕ್ಕೆ ಅವರು ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಮ್ಮ, ಈಗ ಆಗಲ್ಲ ಅಂದರು. ಇದಂತೂ ಒಣಗಿ ಎಲೆ ಉದುರ್ತಾ ಇದೆ, ಮಗ್ಗು ಬೀಳ್ತಾ ಇದೆ, ಚಿಗುರ್ತಾ ಇದೆ, ಎಲ್ಲ ಕೆಲಸನೂ ಅದೇ ಮಾಡ್ಕೋತಾ ಇದೆ. ಇರಲಿ, ಈಗ ಈ ಲೈನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಇನ್ನು ರೋಸ್ ಇದೆ, ಎಷ್ಟೊಂದಿದೆ ನೋಡಿ. ರೋಸ್ ಗಿಡ ಎಲ್ಲ ಕಟ್ ಮಾಡಬೇಕು. ಮೊದಲು ಕಟ್ ಮಾಡಿದ್ದೆ. ನಾನಂತೂ ಮದುವೆ ಬ್ಯುಸಿಲಿ ಮೇಲಕ್ಕೆ ಬಂದಿಲ್ಲ, ಗಿಡದ ಹತ್ರನೇ ಬಂದಿಲ್ಲ. ಹೂವು ಕಿತ್ಕೊಂಡು ಹೋಗೋಕ್ಕೂ ಸುಧಾ ಬರಲಿಲ್ಲ. ನೋಡಿ ಎಷ್ಟೊಂದು ಹೂವು ಎಲ್ಲ ಒಣಗಿ ಹೆಂಗೆ ಎಷ್ಟು ಕಷ್ಟಪಟ್ಟು ಎಲ್ಲ ನೆಟ್ಟು ಎಲ್ಲ ಮಾಡಿದ್ದೀನಿ. ಹೂವು ಕಿತ್ಕೊಂಡು ಹೋಗೋಕ್ಕೆ ಬಂದಿಲ್ಲ ನಾನು. ಇವತ್ತು ಬೇಜಾರಾಗ್ತದೆ, ಅಂದರೆ ಬ್ಯುಸಿ ಇದ್ದೆ. ಬೆಳಗ್ಗೆ ಹೋಗೋದು ಸಂಜೆ ಬರೋದು ಹೀಗೆ ಆಯಿತು. ಹಾಗಾಗಿ ಬರೋಕ್ಕಾಗಲಿಲ್ಲ. ನೋಡಿ ಮಲ್ಲಿಗೆ ಮಗ್ಗು ಒಂದೇ ಒಂದು ರೊಂಬೆಲಿ ಬಿಟ್ಟಿದೆ, ಎಷ್ಟು ದಪ್ಪ ಇದೆ ಮಲ್ಲಿಗೆ. ಅದು ಗಿಡದಲ್ಲೇ ಅರಳಿದ್ರೆ ತುಂಬ ಚೆನ್ನಾಗಿ ಅರಳುತ್ತೆ. ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡಿದ್ದೀನಿ. ಇದು ನಿಂಬೆ ಗಿಡ ನನಗೇನೋ ಬಿಡ್ತಾನೇ ಇಲ್ಲ, ಸುಮ್ಮನೆ ಪಾಟಲ್ಲಿ ಇಟ್ಕೊಂಡಿದ್ದೀನಿ ಅನ್ನಿಸ್ತಿದೆ. ಅದು ತೆಗೆದ್ಬಿಟ್ಟು ಸೇವಂತಿಗೆ ಗಿಡ ಹಾಕಬೇಕು. ಇಲ್ಲೂ ಅಷ್ಟೇ, ಇದು ಕಿಡ್ನಿ ಸ್ಟೋನ್ ಗಿಡ. ಅದೂ ಬೇರೆ ಸಪ್ರೇಟ್ ಪಾಟ್ಗೆ ಹಾಕ್ಬಿಟ್ಟು ಇಲ್ಲೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಬೇಕು ಅದನ್ನು, ಇಲ್ಲಾಂದರೆ ಆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಅಷ್ಟೇ. ನೋಡಿ ಈಗ ಇದೆಷ್ಟು ನೀಟಾಗಿ ಕಾಣ್ತಾ ಇದೆ. ಈ ಥರ ನೀಟ್ ಮಾಡ್ಕೋತಾ ಇದ್ದರೆ ನಮ್ಮ ಗಿಡಗಳನ್ನ, ನಾವು ನೆಟ್ಟಿರೋ ಗಿಡಗಳನ್ನ ನಾವೇ ಕ್ಲೀನ್ ಮಾಡ್ಕೋತಾ ಇದ್ದರೆ ತುಂಬಾ ಖುಷಿ ಇರುತ್ತೆ. ಹಾಗಾಗಿ ಇವತ್ತೆಲ್ಲ ನಾನೇ ಮಾಡಬೇಕು ಅಂತ ನಿರ್ಧಾರ ಮಾಡಿ, ಅಂದರೆ ಆ್ಯಕ್ಚುಲಿ ನಾನು ಮಧ್ಯಾಹ್ನ ಟೈಮು ಸ್ವಲ್ಪ ಹೊತ್ತು ಒಂದು 1/4 ಗಂಟೆ 20 ನಿಮಿಷ ಮಲಗ್ತಿದ್ದೆ. ಇವತ್ತು ಮಲ್ಕೊಳ್ಳೋದೇ ಬೇಡ ಅಂತ ಹೇಳಿ ಎಲ್ಲ ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಮೋಡ ಇತ್ತು ನಾನು ಬಂದಾಗ, ಈಗೆಲ್ಲ ಫುಲ್ಲು ಬಿಸಿಲು ಬಂದುಬಿಟ್ಟಿದೆ. ನೋಡಿ ಈಗ ಇಷ್ಟು ಬಿಸಿಲು ಬರ್ತಾಯಿದೆ. ಸದ್ಯಕ್ಕೆ ಮಳೆ ಬರದೇ ಇದ್ದರೆ ನಾನು ಸುಮಾರು 1/4 ಭಾಗ ನನ್ನ ಕೆಲಸಗಳನ್ನು ನಾನು ಮುಗಿಸ್ಕೋಬೋದು. ಹಾಗಾಗಿ ಇವತ್ತೆಲ್ಲ ಫುಲ್ಲು ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೋತಾ ಇದ್ದೀನಿ. ಗಾಳಿ ಬೀಸ್ತಾ ಇರೋದ್ರಿಂದ ಇವೆಲ್ಲ ಹರಳೋಗಿದೆ ನೋಡಿ, ಜುಮ್ಕಿ ಥರ ಹರಳ್ತಾ ಇದೆ. ನನ್ನ ಕೈಯೆಲ್ಲ ಮಣ್ಣಿದೆ, ಏನು ಅಂದ್ಕೋಬೇಡಿ. ಆಮೇಲೆ ಇದೊಂದು ಗಿಡ
ವೈಟ್ ಕಲರ್, ಇದು ಸಿಂಗಲ್ ಪೆಟಲ್ಲು. ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಇದು ನೆಲದಲ್ಲಿತ್ತು, ಸುಮಾರು ಒಂದು 3 ವರ್ಷ ಹಾಕಿದ್ದೆ ನಾನು. 3 ವರ್ಷದಿಂದನೂ ನೆಲದಲ್ಲೇ ಇತ್ತು, ಮೇಲಕ್ಕೆ ಬಂದಿರಲಿಲ್ಲ. ಯಾವ ಕಲರ್ ಅಂತ ಹೂವನೂ ಕೂಡ ಇದು ಬಿಟ್ಟಿರಲಿಲ್ಲ. ನೋಡಿ, ಇದು ಬಿಳಿ ರೋಗ ಕಾಣಿಸ್ಲೇ ಇಲ್ಲ ನನಗೆ. ಅದಕ್ಕೋಸ್ಕರ ಎಲ್ಲ ತೊಗೊಂಡು ಬಂದು ಪಾಟ್ಗೆ ಹಾಕಿದ್ದೆ. ಪಾಟಲ್ಲಿ ಚಿಗರಿ ಈ ಥರ ಹೂವು ಬಿಟ್ಟಿತ್ತು ಮೊನ್ನೆ ಒಂದು. ಮತ್ತೆ ಹೂವೆಲ್ಲ ಮಗ್ಗೆಲ್ಲ ಬಿಟ್ಟಿದೆ, ಖುಷಿ ಆಯಿತು. ಮತ್ತು ಹಾಗೆ ಇದು ಒಂದು ಕೂಡ ಹಾಗೆ ಇತ್ತು. ಇದು ಕೂಡ ಯೆಲ್ಲೋ ಕಲರು ಸಿಂಗಲ್ ಪೆಟಲು. ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ಕೂಡ ಒಂದು ಪಾಟ್ ಖಾಲಿ ಇತ್ತು ಮತ್ತು ಇನ್ನೊಂದು ಖಾಲಿ ಇತ್ತು. ನನ್ನ ಹತ್ರ ಒಂದು ಕಡ್ಡಿ ಹಾಕಿ ಚಿಗುರಿತ್ತು, ಅದನ್ನು ತಂದು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಮ್ಮನೆಯವರು ಹೇಳ್ತಾಯಿದ್ರು, ನಿನಗೆ ಬೇಕು ಅಂತಂದರೆ ಅದೇ ಕಲರ್ ಇರೋದನ್ನು ನರ್ಸರಿಲಿ ತೊಗೋತೀನಿ ಅಂದರೆ ಅಲ್ಲೇ ಇರೋ ಗಿಡನ ಕಟ್ ಮಾಡಿ ಹಾಕು ಖಾಲಿ ಪಾಟ್ಗೆ ಅಂತ. ಅದು ನನಗೆ ಇಷ್ಟ ಇಲ್ಲ, ಗಿಡನೇ ತಂದು ಹಾಕಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಬಂದಿದೆ. ಪಾಲಕ್ ಚಟ್ನಿ ರೆಸಿಪಿನ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತೀನಲ್ಲ, ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ. ಚಪಾತಿ ಹಾಗೆ ಪಾಲಕ್ ಚಟ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗಣಕೆ ಸೊಪ್ಪಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದೆಲ್ಲ ಮೊನ್ನೆ 3 ದಿನದಿಂದ ಎಲ್ಲ ಒಣಗೋಗಿಬಿಟ್ಟಿತ್ತು. ಇದಕ್ಕೆ ಇನ್ನೊಂದೇನು ಅಂದರೆ, ನಾನು ಬಂದಿರಲಿಲ್ಲಲ್ಲ, ಎಲ್ಲ ಒಂಥರ ರೋಗ ಬಂದುಬಿಟ್ಟಿದೆ. ನೋಡಿ, ಏನೋ ಒಂಥರ ಪೌಡ್ರು ಉದುರಿಸ್ದಂಗೆ, ನಿಮಗೆ ವೀಡಿಯೋದಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಏನೋ ಪೌಡ್ರು ಉದುರಿಸ್ದಂಗೆ ಹುಳ ಬಂದಿದೆ. ಇದಕ್ಕೆಲ್ಲ ಇವತ್ತು ಎಲ್ಲ ಇದು ಮಾಡಿಬಿಟ್ಟು, ಇಲ್ಲೇನು ಮಳೆ ಬಂದ್ರೂ ಕೂಡ ನೀರು ಬೀಳಲ್ಲ. ಇವತ್ತು ಔಷಧಿ ಹೊಡಿಬೇಕು ಅಂದ್ಕೊಂಡಿದ್ದೀನಿ. ಇದೆಲ್ಲ ಮಾಡಿಬಿಟ್ಟು, ಮತ್ತು ಇದು ಎಕ್ಕದ ಗಿಡ ಬಂದುಬಿಟ್ಟಿದೆ. ಅದು ಹೇಗೆ ಬಂತ ಗೊತ್ತಿಲ್ಲ, ಎಲ್ಲೋ ಹಾಕ್ಕೊಂಡು ಬಂದಿದೆ ಅನಿಸುತ್ತೆ. ಇವತ್ತು ಔಷಧಿ ಹೊಡಿಬೇಕು. ಗೊಬ್ಬರ NPK ಮಾತ್ರ ನನ್ನ ಹತ್ರ, ಅದು ಉಪ್ಪು ಥರ ಇರುತ್ತಲ್ಲ, ಅದು ಮಾತ್ರ ಇದೆ. ಇವತ್ತೆಲ್ಲ ಮಣ್ಣನ್ನು ಲೂಸ್ ಮಾಡಿದ್ದೀನಿ. ಅಂದರೆ ಹೆಂಗೆ ಅಂದರೆ, ಫುಲ್ಲು ಈ ರೀತಿ ಹಿಂಗೆ ತೆಗೆದ್ರೆ ಹಿಂಗೆ ಬರಬೇಕು, ಆ ರೀತಿ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ. ಎಲ್ಲ ಪಾಟಲ್ಲೂ ಈ ಥರ ಮಾಡಿದ್ದೀನಿ. ನೋಡೋಣ, ಮಾಡಿಬಿಟ್ಟು ಇದು ಸಿಪ್ಪೆ ಹಾಕಿದ್ದೆ ಅಲ್ಲ, ಕಾಯಿ ಸಿಪ್ಪೆ ಹಾಕಿಬಿಟ್ಟು ಇದು ಮಾಡಿಬಿಟ್ಟಿದ್ದೆ. ಅದ್ರ ಸುತ್ತ ಎಲ್ಲ ಕಳೆ ಬಂದುಬಿಟ್ಟಿತ್ತು. ಆದರೆ ಅಷ್ಟೊಂದು ಏನು ಕಳೆ ಬಂದಿರಲಿಲ್ಲ, ಹೇಳ್ಕೊಳ್ಳೋ ಅಷ್ಟೇನು ಬಂದಿರಲಿಲ್ಲ. ನನಗೆ ಇವತ್ತು ಗೊತ್ತಾಗಿದ್ದೇನೋ ಅಂದರೆ, ಕಾಯಿ ಸಿಪ್ಪೆ ಹಾಕಿದ್ರೆ ಕಳೆನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು. ಎಲ್ಲನೂ ಕೂಡ ತೆಗೆದು ಕಾಯಿ ಸಿಪ್ಪೆನ ಆಚೆ ಇಟ್ಟು ಪುನಃ ಎಲ್ಲ ಕ್ಲೀನ್ ಮಾಡಿ ಪುನಃ ಹಾಗಾಗೆ ಇಟ್ಟಿದ್ದೀನಿ. ನಿಜವಾಗ್ಲೂ ನನಗೆ ಎಷ್ಟು ಯೂಸ್ ಆಯಿತು ಅಂದರೆ, ನನಗೆ ಫಂಕ್ಷನ್ ಇತ್ತು ಅಂತ ಹೇಳಿದೆ ಅಲ್ವಾ, ಫಂಕ್ಷನ್ ಇದ್ದಾಗ ನನಗಂತೂ ಈ ತೆಂಗಿನ ಸಿಪ್ಪೆನ ತೆಂಗಿನಕಾಯಿ ಸಿಪ್ಪೆ ಇಟ್ಟಿದ್ದಂತೂ ಭಾಳ ಯೂಸ್ ಆಯಿತು. ಗಿಡಗಳು ನಾನು ಟೈಮಿಗೆ ಸರಿಯಾಗಿ ಬಂದು ನೀರು ಹಾಕ್ತಿರ್ಲಿಲ್ಲ. ಅವಾಗಂತೂ ನಿಜವಾಗ್ಲೂ ಸ್ವಲ್ಪ ಮಳೆ ಬರೋದು, ಸ್ವಲ್ಪ ನಾವು ಬಂದು ನೀರು ಹಾಕ್ಕೊತಿದ್ವಿ ಅಷ್ಟು ಬಿಟ್ಟರೆ, ಒಂದು 2 ದಿನ 3 ದಿನ ತಡ್ಕೊಳ್ಳೋ ಶಕ್ತಿ ಅಂತೂ ಇದೆ. ನೀರು ಅಬ್ಸರ್ವ್ ಮಾಡಿ ಇಟ್ಕೊಳ್ಳುತ್ತೆ ತೆಂಗಿನ ಸಿಪ್ಪೆ. ಹಾಗಾಗಿ ನನಗೆ ಫುಲ್ಲು ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಈಗ ನಾವು ಒಂದು 3 ದಿನ 4 ದಿನ ಎಲ್ಲಾದರೂ ಹೋಗ್ತೀವಿ ಅಂತಂದರೆ, ಪಾಟ್ಗೆ ನೀರು ಹಾಕಿದಾಗ ತುಂಬ ಹಾಕ್ಬಿಟ್ಟು ಚೆನ್ನಾಗಿ ಕುಡಿಸ್ಬಿಟ್ರೆ ಒಂದು 3 ಡೇಸ್ 4 ಡೇಸ್ ಗಿಡಗಳು ನಿಜವಾಗ್ಲೂ ಒಣಗಲ್ಲ. ಅದು ಒಂದು ಸ್ವಲ್ಪ ತಂಪಾಗಿದ್ರಂತೂ ಇನ್ನೂ ಒಣಗಲ್ಲ. ಬಿಸಿಲಿದ್ರೆ ಒಂದು 3 ಡೇಸ್ 4 ಡೇಸ್ ತಡ್ಕೊಳ್ಳುತ್ತೆ ಗಿಡ, ಏನೂ ತೊಂದರೆ ಇಲ್ಲ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ, ನನಗೆ ಗೊತ್ತಾಗಿರೋದು ಅದು. ಯಾಕೆಂದರೆ ನನ್ನ ಫಂಕ್ಷನ್ ಇತ್ತಲ್ವ, ಜಾಸ್ತಿ ಬರ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಹಾಗಾಗಿ ಅಷ್ಟು ಆಗಿದೆ. ಇಲ್ಲೂ ಕೂಡ ಇಷ್ಟು ಗಲೀಜಿದೆ. ಎಲ್ಲ ಹೆಂಗೆ ಬೆಳ್ಕೊಂಡಿತ್ತು ಅಂದರೆ, ಯಪ್ಪ ಸಿಕ್ಕಾಬಟ್ಟೆ ಬೆಳ್ಕೊಂಬಿಟ್ಟಿತ್ತು. ಇದೆಲ್ಲ ಶಂಖಪುಷ್ಪ ಲ್ಯಾವೆಂಡರ್ ಕಲರು ಸೀಡ್ಸ್ ಆಗಿದೆ. ಇದನ್ನೆಲ್ಲ ಬಿಡಿಸ್ಕೊಂಡು, ಸ್ವಲ್ಪ ಇಲ್ಲಿ ಸೇವಂತಿಗೆ ಗಿಡ ಇತ್ತು, ಎಲ್ಲ ಒಣಗೋಗ್ದಂಗೆ ಆಗಿಬಿಟ್ಟಿದೆ. ಅದನ್ನೆಲ್ಲ ಇದು ಮಾಡಬೇಕು. ಮತ್ತು ಡ್ರ್ಯಾಗನ್ ಫ್ರೂಟ್ ಮೇಲೆ ಈ ಗಿಡ ಹಬ್ಕೊಂಡ್ಬಿಟ್ಟಿದೆ. ಏನು ಗಿಡ ಹೇಳಿ, ಶಂಖಪುಷ್ಪ ವೈಟು ಮತ್ತು ಲ್ಯಾವೆಂಡರ್ ಎರಡೂ ಹಬ್ಕೊಂಡ್ಬಿಟ್ಟಿದೆ. ಅದ್ರ ಜೊತೆಗೆ ರೆಡ್ ಸ್ಫಟಿಕ ಗಿಡ ಇದೆ, ಚೆಂಡು ಗಿಡ ಇದೆ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇದು ನಾನು ಬಂದಿದ್ದ ತಕ್ಷಣ ಚೆನ್ನಾಗಿ ಹೂ ಬಿಟ್ಟಿರೋದು ಕಾಣಿಸ್ಲಿ ಅಂತ ಹಾಕಿದೆ. ಅಲ್ಲಿ ನೋಡಿ, ಕಡ್ಡಿ ಬಂದು ತುತ್ತುದಿಲ್ಲ, ಒಂದು 2 ಹೂವು ಇದೆ. ನನಗೆ ನಗು ಬರ್ತಾಯಿದೆ. ಇದು ಸಣ್ಣ ಪಾಟ್
ಟೆರೆಸಲ್ಲಿ ಇನ್ನೊಂದು ಟಿಪ್ಸ್ ನಾನು ತಿಳ್ಕೊಂಡಿರೋದೇನೆಂದರೆ ಸಣ್ಣ ಪಾಟ್ ಅಂತೂ ಇಡಬಾರ್ದು. ಯಾಕೆ ಅಂದರೆ ತುಂಬ ನೀರು ಹಾಕಬೇಕು, ಅವಾಗವಾಗ ಹಾಕಬೇಕು, ಅದು ಗಿಡ ತಡ್ಕೊಳ್ಳಲ್ಲ. ಹಾಗಾಗಿ ನಾನು ಇದನ್ನೆಲ್ಲ ತೆಗೆದುಬಿಟ್ಟು ಸೇವಂತಿಗೆ ಗಿಡ ಹಾಕ್ಬಿಟ್ಟು ನೆರಳಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಒಂದು 10 ಪಾಟ್ ಮೇಲಿದೆ, 10ರಿಂದ 12 ಪಾಟ್ ಇದೆ ಇಲ್ಲಿ. ಇದಕ್ಕೆಲ್ಲ ಸೇವಂತಿಗೆ ಗಿಡನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಮಾಡಬೇಕು. ಇವತ್ತಂತೂ ಫುಲ್ಲು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ. ಅಂದರೆ ಈಗ ಹಾಕಲ್ಲ, ಎಲ್ಲ ಗಿಡಗಳೆಲ್ಲ ಚೆನ್ನಾಗಿ ಬರಲಿ ಆವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾತು ಇಷ್ಟ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.